ನಮಸ್ತೆ. ಶ್ರೀಗಂಧದ ಗುಡಿ ಸೀರಿಯಲ್ನ ಇವತ್ತಿನ ಸಂಚಿಕೆಗೆ ಸ್ವಾಗತ. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಚಂದನ ರೆಡಿ ಆಗೋದಕ್ಕೆ ಅಂತ ಹೋಗ್ತಾ ಇರ್ತಾಳೆ. ಅಷ್ಟರೊಳಗಡೆ ಹರಿ ಇಲ್ಲಿ ಬನ್ನಿರಿ ಇಲ್ಲಿ ಅಂತ ಕರೀತಾನೆ. ಹಂಗ ಏನು ಅಂತ ಬಂದು ಚಂದನ ಕೇಳಿದ್ದಕ್ಕೆ ಅದು ನೀವು ಎಲ್ಲಿಗೆ ಹೋಗಬೇಕು ಅಂತಲೇ ಹೇಳಲಿಲ್ಲ ಅಂತ ಕೇಳಿದ್ದಕ್ಕೆ ಓಹೋ ಅಂತ ಅಂದ್ಕೊಂಡು ಇನ್ನೆಲ್ಲಿಗೆ ಮನೆ ನೋಡೋದಕ್ಕೆ ಅಂತ ಚಂದನ ಹೇಳ್ತಾಳೆ. ಮನೆ ನೋಡೋದಕ್ಕೆ ಯಾರ ಮನೆಗೆ ಅಂತ ಅಂದಾಗ ಯಾರ ಮನೆಗೂ ಅಲ್ಲ ರೀ, ನೆನ್ನೆ ಹೋಗಿ ಮನೆ ನೋಡಿದ್ವಲ್ಲ ಆ ಥರ ಇವತ್ತು ಮನೆ ನೋಡೋಣ ಅಂತ ಹೇಳಿದೆ ಅಂತ ಹೇಳಿದ್ದಕ್ಕೆ ಅಯ್ಯೋ ನೆನ್ನೆನೆ ಅಷ್ಟೊಂದೆಲ್ಲ ಬಿಸಿಲು ಬಿರುಗಾಳಿ ಅಂತ ನೋಡ್ದೇ ಹೋಗಿ ಸುತ್ತಿದ್ದಕ್ಕೆ ಒಂದು ಹಾಸ್ಟೆಲಲ್ಲಾದರೂ ಒಂದು ಮನೆಯಲ್ಲಾದರೂ ಜಾಗ ಸಿಗ್ತಾ ನಮಗೆ, ಯಾರಾದರೂ ID ಪ್ರೂಫ್ ಇಲ್ದೇ ಕರ್ಕೊಂಡ್ರ, ಹಾಗಾಗಿ ಇವತ್ತು ಸಿಗಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಅಣ್ಣನೇ ನೋಡ್ತೀನಿ ಅಂತ ಹೇಳಿದ್ದಾನಲ್ಲ ಬಿಡಿ ಅಂತ ಹೇಳಿದ್ದಕ್ಕೆ ನೋಡಿ ಇವಾಗ ಹೋಗಿ ಹುಡ್ಕೋದು ನಮ್ಮ ಪ್ರಯತ್ನ ನಾವು ಬಿಡೋದು ಬೇಡ, ನಮ್ಮ ಪ್ರಯತ್ನ ನಾವು ಮಾಡೋಣ, ಸಿಕ್ಕರೂ ಸಿಗ್ಬೋದು. ಇವಾಗ ID ಕಾರ್ಡ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಡ, ನೋಡೋಣ, ನೋಡಿ ಇಷ್ಟ ಆದಮೇಲೆ ಒಳ್ಳೆ ಮನೆ ಸಿಕ್ಕಿದ ಮೇಲೆ ಹೇಗಿದ್ರು ನಿಮ್ಮ ಅಣ್ಣನಿಗೆ ಈ ಊರಲ್ಲಿ ಎಲ್ಲರೂ ಪರಿಚಯ ಇದ್ದಾರಲ್ಲ, ಅವಾಗ ಅವ್ರ ಜೊತೆ ಮಾತಾಡ್ಸಿದ್ರಾಯ್ತು ಅಂತ ಹೇಳಿದ್ದಕ್ಕೆ ಅದು ಅಣ್ಣನೇ ನೋಡ್ತೀನಿ ಅಂದಿದ್ದಾನಲ್ಲ ಬಿಡ್ರಿ ಅಂತ ಹೇಳಿದ್ದಕ್ಕೆ ಇಲ್ಲ ಆಗಲ್ಲ, ಇವತ್ತು ಹೋಗಿ ಮನೆ ಹುಡುಕ್ಲೇಬೇಕು ಅಂತ ಹೇಳ್ತಾಳೆ. ಅದಕ್ಕೆ ಹಾಗೇನೆ ನನಗೂ ಆಗಲ್ಲ ಇವತ್ತು ನಿಮ್ಮ ಜೊತೆ ಬರೋದಕ್ಕೆ ಅಂತ ಹರಿ ಹೇಳ್ತಾನೆ. ಅದಕ್ಕೆ ಈಗ ತಾನೇ ಹೇಳಿದ್ರಿ ಇವತ್ತು ಬೇಕಾದರೆ ಆಫೀಸ್ಗೆ ರಜೆ ಹಾಕ್ತೀನಿ, ಫೋನಲ್ಲೇ ಎಲ್ಲ ಕೆಲಸ ಮಾಡ್ಕೊತೀನಿ ಅಂತವಾ ಅಂತ ಹೇಳಿದಕ್ಕೆ ಇಲ್ಲ ಇಲ್ಲ ವರ್ಕ್ ಈಸ್ ವರ್ಷ ಅಂತ ಹೇಳ್ತಾನೆ. ಅದಕ್ಕೆ ಓ ಹೌದಾ ಅಂತ ಹೇಳಿದಕ್ಕೆ ಊಟ ಬಟ್ಟೆ ಹೊಟ್ಟೆಗೆಲ್ಲ ಏನು ಮಾಡೋದು, ನಾವು ಹೋಗಿ ಕೆಲಸ ಮಾಡಲೇಬೇಕಲ್ವಾ, ಹಾಗಾಗಿ ನಾನು ಇವತ್ತು ಆಫೀಸ್ಗೆ ಹೋಗಲೇಬೇಕು, ನಾನಿನ್ನು ಹೊರಡ್ತೀನಿ. ಹೀಗೆ ಹೇಗಿದ್ರು ಇವತ್ತು ರಜಾ ಇದೆ, ಹಾಲಿಡೇ, ಸೊ ಹಾಗಾಗಿ ಅವನು ನಿಮ್ಗೇನಾದರೂ ಬೇಕಂದರೆ ಹೆಲ್ಪ್ ಮಾಡ್ತಾನೆ, ನಾನು ಇವಾಗ ಹೊರಡ್ತೀನಿ ಅಂತ ಹೇಳಿಬಿಟ್ಟು ಹರಿ ಅಲ್ಲಿಂದ ಹೊರಡ್ತಾನೆ. ಚಂದನ ರೀ 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 ಅಂತ ಕರೆದ್ನು ತಿರುಗು ನೋಡಲ್ಲ. ಹೊರಗಡೆ ಬಂದು ಸ್ಲಿಪ್ಪರ್ನ ಹಾಕೊತಾ ಇರ್ತಾನೆ ಹೋಗೋದಕ್ಕೆ ಅಂತ. ಅಷ್ಟರೊಳಗಡೆ ಮಹಿ ಅಲ್ಲಿಗೆ ಬಂದು ಅಣ್ಣ ಅಂತ ಕೇಳಿದ್ದಕ್ಕೆ ಏನೋ ಅಂತ ಹೇಳಿದಾಗ ಅಲ್ಲ ಅಣ್ಣ ಅದಕ್ಕೆ ಏನೋ ಹೇಳಿದ್ರು ಹೊರಗಡೆ ಕರ್ಕೊಂಡೋಗಿ ಅಂತ, ಅದಕ್ಕೆ ಬಿಟ್ಟು ನೀನು ಒಬ್ಬನೇ ಹೋಗ್ತಾ ಇದೆಯಲ್ಲ ಅಂತ ಹೇಳಿದ್ದಕ್ಕೆ ನೋಡೋ ಅವರು ಕರ್ಕೊಂಡು ಹೋಗಿ ಅಂತ ಅಂದರು, ನಾನಿವತ್ತು ಆಗಲ್ಲ ಅಂತ ಹೇಳಿದೆ ಅಂತ ಹೇಳಿದ್ದಕ್ಕೆ ಮಹಿ ಅಲ್ಲ ಅಣ್ಣ ಏನಣ್ಣ ನೀನು ಇಷ್ಟು ದಿನನೇ ರಜೆ ಹಾಕಿದ್ದೀಯಂತೆ, ಇನ್ನೊಂದು ದಿನ ರಜೆ ಹಾಕೋಕ್ಕಾಗ್ತಾ ಇರಲಿಲ್ವಾ, ಅದಕ್ಕೆ ನಾವು ಹೊರಗಡೆ ಕರ್ಕೊಂಡು ಹೋಗ್ಬೇಕು ತಾನೆ ಅಂತ ಹೇಳಿದ್ದಕ್ಕೆ ನೋಡಪ್ಪ ನಾನು ಇವಾಗ ಬುಡ ಅಲ್ಲಾಡ್ತಾ ಇರೋ ಥರ ಆಗ್ಬಿಟ್ಟಿದೆ, ನನಗೆ ಎಲ್ಲ ಸಮಸ್ಯೆಗಳ ಮಧ್ಯದಲ್ಲಿ ಸಿಗಾಕೊಂಡು ಒದ್ದಾಡ್ತಾ ಇದ್ದೀನಿ, ಅಂಥದ್ರಲ್ಲಿ ನೀನು ಇದನ್ನು ಬೇರೆ ಹೇಳ್ತೀಯಾ, ಸರಿ ಆಯಿತು ನಾನು ಹೊರಡ್ತೀನಿ ಬಾಯ್ ಅಂತ ಹೇಳಿದಾಗ ಸರಿ ಆಯ್ತು ಅಣ್ಣ ಅಂತ ಹೇಳಿದ್ದಕ್ಕೆ ಸರಿ ನೋಡು ಅವರು ಮನೆಯಲ್ಲೇ ಇರ್ತಾರೆ, ನೀನು ಅವ್ರು ಏನಾದ್ರು ಕೇಳಿದ್ರೆ ಹೆಲ್ಪ್ ಮಾಡು ಆಯಿತಾ, ನಾನು ಇನ್ನು ಬರ್ತೀನಿ ಅಂತ ಹೇಳಿಬಿಟ್ಟು ಹರಿ ಹೊರಡ್ತಾನೆ. ಮಹಿಗೆ ತಲೆ ಕೆರ್ಕೊಳ್ಳೋಂಗಾಗುತ್ತೆ, ಏನು ನಡೀತಾ ಇದೆ ಇಲ್ಲಿ ಇವರಿಬ್ಬರ ಮಧ್ಯದಲ್ಲಿ ಅಂತ ಯೋಚನೆ ಮಾಡಿಕೊಂಡು ಒಳಗಡೆ ಬರ್ತಾನೆ. ಅವರು ಸೀದಾ ಒಳಗಡೆ ಬಂದು ಮ್ಯಾಚ್ ಬಾಕ್ಸ್ನ ಹುಡುಕೊಂಡು ಮ್ಯಾಚ್ ಬಾಕ್ಸ್ ತೊಗೊಂಡು ಬೆಡ್ ಮೇಲೆ ಕೂತ್ಕೊಂಡು ಬೀಡಿ ಸೇತಾ ಕೂತಿರ್ತಾರೆ ಆರಾಮಾಗಿ. ಅಲ್ಲಿಗೆ ಚಂದನ ಬರ್ತಾಳೆ. ಅದು ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು ಅಂತ ಹೇಳಿದ್ದಕ್ಕೆ ಏನು ಮಾತು ನನ್ನ ಹತ್ರ ನಿನಗೆ ಅಂತ ಹೇಳ್ತಾರೆ ನಟರಾಜ್ ಅವರು. ಅದು ನಿನ್ನೆ ನಿಮ್ಮನ್ನ ಪೊಲೀಸವರು ಕರ್ಕೊಂಡು ಹೋದ್ರಲ್ಲ, ಏನು ಸಮಸ್ಯೆ ಆಗಲಿಲ್ವಾ, ಎಲ್ಲ ಸಾಲ್ವ್ ಆಯ್ತಾ ಅಂತ ಚಂದನ ಕೇಳ್ತಾಳೆ. ಅದಕ್ಕೆ ನಟರಾಜ್ ಅವರು ಅದೆಲ್ಲ ನಿನ್ಗೆ ಯಾಕೆ ಅಂತ ಆನ್ಸರ್ ಮಾಡ್ತಾರೆ. ಅದಕ್ಕೆ ಅಷ್ಟರೊಳಗಡೆ ಮಹಿ ಅದನ್ನು ನೋಡಿಕೊಂಡು ಬಂದು ಅಲ್ಲ ಕಣಯ್ಯ ಅವರು ನಿನ್ನ ಬಗ್ಗೆ ಕಾಳಜಿಯಿಂದ ಬಂದು ಏನಾಯಿತು ಅಂತ ಕೇಳಿದ್ರೆ ನೀನು ಈ ಥರನ ಮಾತಾಡೋದು ಅಂತ ಕೇಳಿದ್ದಕ್ಕೆ ಇನ್ನೇ ಈ ಥರ ಕೇಳಬೇಕು ಅಂತ ಹೇಳಿದಾಗ ನೋಡು ನೆನ್ನೆ ನೀನು ಮನೆಯಿಂದ ಹೋದಾಗಿಂದ ಅವರು ಎಷ್ಟು ಟೆನ್ಷನ್ ಆಗಿದ್ದಾರೆ ಗೊತ್ತಾ, ನಿನ್ನ ಬಗ್ಗೆ ವಿಚಾರಿಸ್ತಾ ಇದ್ದಾರೆ ತಾನೇ ಚೆನ್ನಾಗಿ ಅಂತ ಅಂದಮೇಲೆ ನೀನು ಸರಿಯಾಗಿ ಆನ್ಸರ್ ಮಾಡಬೇಕು ತಾನೇ ಅಂತ ಹೇಳಿದ್ದಕ್ಕೆ ಅಂಥವರು ಪೊಲೀಸ್ ಸ್ಟೇಷನ್ಗೆ ಬಂದು ವಿಚಾರಿಸ್ಬೇಕಿತ್ತು ಅಂತ ನಟರಾಜ್ ಅವರು ಹೇಳ್ತಾರೆ. ಅದಕ್ಕೆ ಅವರು ಎಷ್ಟು ಟೆನ್ಷನ್ ಆಗಿದ್ದಾರೆ ಗೊತ್ತಾ, ನಮಗಂತೂ ನಿನ್ನ ಬಗ್ಗೆ ಕಾಳಜಿ ಇಲ್ಲ ಅದು ನಾನು ಒಪ್ಕೊತೀನಿ, ಆದರೆ ಅದಕ್ಕೆ ನಿನ್ನ ಬಗ್ಗೆ ಕಾಳಜಿಯಿಂದ ಕೇಳ್ತಾ ಇದ್ದಾರೆ ತಾನೇ ಅಂತ ಹೇಳಿದ್ದಕ್ಕೆ ಹಣ್ಣು ಸುಟ್ಕೊಂಡು ಬಂದ ಮೇಲೆ ಮುಲಾಮ್ ಹಚ್ಚಿದಂಗೆ ಆಯಿತು ಇವ್ರ ಕತೆ, ಬಂದು ಪೊಲೀಸ್ ಸ್ಟೇಷನಲ್ಲಿ ವಿಚಾರಿಸೋಕೆ ಏನಾಗಿತ್ತು ಅಂತ ಹೇಳಿದಾಗ ಪೊಲೀಸ್ ಸ್ಟೇಷನ್ಗೆ ಅವ್ರು ಯಾಕಯ್ಯ ಬರ್ತಾರೆ, ಒಂದು ಸಲ 2 ಸಲ ಆದರೆ ನಾವು ವಿಚಾರಿಸ್ಬೋದು, ಅಂಥದ್ರಲ್ಲಿ ನೀನು 4 ಸಲ 5 ಸಲ ಹೋಗ್ಬಿಟ್ಟು ಬಂದರೆ ಯಾರು ತಾನೇ ವಿಚಾರಿಸ್ತಾರೆ ಅಂತ ಮಹಿ ಹೇಳ್ತಾನೆ. ಅದಕ್ಕೆ ಓ ನೋಡು ನಾನು ನನಗೋಸ್ಕರ ಹೋಗಿದ್ದೆ ನೋಡು, ನನಗೋಸ್ಕರ ಅವ್ನ ತಲೆ ಹೊಡೆದು ಹೋಗಿದ್ನಲ್ಲ ಅದಕ್ಕೋಸ್ಕರ ಅಲ್ವಾ, ಒಂಥರ ಮಕ್ಕಳುಗಳನ್ನೆಲ್ಲ ಬಚ್ಚಿಟ್ಟು ಅವನ ಜೊತೆ ಹೊಡೆದಾಡಿದ್ರೆ ನೀವು ನನ್ನನ್ನೇ ಬೈತೀರಾ ಅಂತ ಹೇಳಿದ್ದಕ್ಕೆ ಅಲ್ಲಯ್ಯ ನಾನು ಆ ಥರ ಅಲ್ಲ ಹೇಳಿದ್ದು ಅಂತ ಹೇಳಿದಾಗ ಇನ್ಯಾವ ಥರ ಹೇಳಬೇಕು, ನಂದೊಳ್ಳೆ ಪರಿಸ್ಥಿತಿ, ಈ ಮನೆಯಲ್ಲಿ ಯಾರಿಗೂ ನನ್ನ ಬಗ್ಗೆ ಕಾಳಜಿನೇ ಇಲ್ಲ ಅಂತ ಹೇಳಿದಾಗ ಅದಕ್ಕೆ ನಿನ್ನ ಬಗ್ಗೆ ಕಾಳಜಿಯಿಂದ ಮಾತಾಡ್ತಾ ಇದ್ದಾರೆ ತಾನೆ ಅಂತ ಹೇಳಿದ್ದಕ್ಕೆ ಥ್ಯಾಂಕ್ಸ್,
ಈ ಮನೆಯಲ್ಲಿ ನನಗೋಸ್ಕರ ಒಬ್ಬರು ಕಾಳಜಿಯಿಂದ ಮಾತಾಡಿದ್ರಲ್ಲ, ತುಂಬ ಥ್ಯಾಂಕ್ಸ್ ಅಂತ ಹೇಳಿದಾಗ ಚಂದನ, ಅದು ಹಾಗಲ್ಲ, ನೀವು ನಿನ್ನೆ ಹೋದ್ರಲ್ಲ, ನನಗೆ ತುಂಬಾ ಟೆನ್ಷನ್ ಆಗಿಬಿಟ್ಟಿತ್ತು. ನಾನು ಮುಂಚೆ ಯಾವತ್ತೂ ಈ ಥರ ಎಲ್ಲ ನೋಡೇ ಇಲ್ಲ ಅಂತ ಹೇಳಿದ್ದಕ್ಕೆ ನಟರಾಜ್ ಅವರು, ಓ ನನ್ನ ದಯೆಯಿಂದ ನಿನಗೆ ಆ ಥರ ಭಾಗ್ಯ ಸಿಕ್ತಲ್ಲ ಅಂತ ಹೇಳಿದ್ದಕ್ಕೆ ಚಂದನಗೆ, ಏನಿದು ಇವರು ಈ ಥರ ಮಾತಾಡ್ತಾ ಇದ್ದಾರಲ್ಲ ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ಆದರೆ ನಟರಾಜ್ ಅವ್ರು ಮಾತ್ರ ಅದೇ ರೀತಿ ಮಾತಾಡ್ಬಿಟ್ಟು, ಸರ್ಕೋ ಇವಾಗ ಆಯಿತು ಅಂತ ಅಂದ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾರೆ. ಆಗ ಚಂದನ ಮಹಿ ಹತ್ರ, ಅದು ಏನಿದು ಈ ಥರ ಮಾತಾಡಿ ಹೋದ್ರಲ್ಲ ಅಂತ ಕೇಳಿದ್ದಕ್ಕೆ ಅವರು, ಹಾಗೇನೆ, ಅದಕ್ಕೇನೆ ನಮ್ಗೆ ಯಾರಿಗೂ ಅವ್ರನ್ನ ಕಂಡ್ರೆ ಆಗೋದೇ ಇಲ್ಲ. ಹೇಳಿದ್ದಕ್ಕೆ ನನಗೇನು ಬೇಜಾರಿಲ್ಲ, ಪರವಾಗಿಲ್ಲ ಅಂತ ಚಂದನ ಹೇಳ್ತಾಳೆ. ಇವರು ನಟರಾಜ್ ಅವರು ಅಡುಗೆ ಮನೆ ಒಳಗಡೆ ಹೋಗಿ ಎಲ್ಲದನ್ನು ಚೆಕ್ ಮಾಡಿಕೊಂಡು ಹೊರಗಡೆ ಬಂದು, ಮಹಿ, ನಿಮ್ಮ ಅಣ್ಣನಿಗೆ ಇಡ್ಲಿ ದೋಸೆ ಬಿಟ್ಟರೆ ಇನ್ನೇನು ಮಾಡೋಕ್ಕೆ ಬರೋದೇ ಇಲ್ವೇನೋ, ಬರೀ ಯಾವಾಗ ನೋಡಿದ್ರು ಇದೇ ಆಗೋಯ್ತು, ಇನ್ನೇನು ಮಾಡಬೇಕಿತ್ತು ಅಂತ ಮಹಿ ಕೇಳಿದ್ದಕ್ಕೆ, ಅಲ್ಲ ಬಿರಿಯಾನಿನೋ ತಂದೂರಿನೋ ಮಾಡಬೇಕಿತ್ತು ಅಂತ ಹೇಳಿದಾಗ, ನೀನು ಡೈಲಿ ತಂದು ಹಾಕು, ಅಣ್ಣ ಅದನ್ನೇ ಮಾಡಿ ಹಾಕ್ತಾನೆ ಅಂತ ಹೇಳಿದಾಗ ನಟರಾಜ್ ಅವರು, ಅಯ್ಯೋ ಬರೀ ಇದೇ ಆಗೋಯ್ತು, ಎಲ್ಲಿ ಹೋದರೂ ನನಗೆ ನೆಮ್ಮದಿನೇ ಇಲ್ಲ, ಸರ್ಕ ಅಂತ ಹೇಳಿಬಿಟ್ಟು ಹೊರಗಡೆ ಹೊರಟೋಗ್ತಾರೆ. ಆಗ ಚಂದನ, ಏನಿದು ಇವ್ರನ್ನ ಅರ್ಥ ಮಾಡ್ಕೊಳ್ಳೋದೇ ಕಷ್ಟ ಅಂತ ಹೇಳಿದ್ದಕ್ಕೆ ನೋಡಿದ್ರೆ, ಅದಕ್ಕೆ ಇವ್ರಿಗೆ ನಾವು ಕೇರ್ ಮಾಡಿದಷ್ಟು ನಮ್ಮನ್ನೇ ಬೈತಾರೆ, ಅದಕ್ಕೇ ನಾವು ಕೇರ್ ಮಾಡೋದಕ್ಕೆ ಹೋಗೋದಿಲ್ಲ ಅಂತ ಹೇಳಿದಾಗ ಇವ್ರನ್ನ ಅರ್ಥ ಮಾಡ್ಕೊಳ್ಳೋದು ತುಂಬ ಕಷ್ಟ ಅಂತ ಹೇಳಿದ್ದಕ್ಕೆ, ಹೌದು ಅದಕ್ಕೆ ಈ ಉಪೇಂದ್ರ ಸರ್ ಮಗುವಿನ ಊಟಲ್ಲಿ ನೋಡ್ದಂಗೆ ಒಂದೊಂದು ಸಲ ಒಂದೊಂದು ಥರ ಅರ್ಥ ಆಗ್ತಾರೆ ಇವರು ಅಂತ ಹೇಳಿದಾಗ ಚಂದನ ನಗ್ತಾಳೆ. ಅದಕ್ಕೆ ನೀವು ಏನು ತಲೆ ಕೆಡಿಸ್ಕೊಬಿಡಿ, ಅದಕ್ಕೆ ನಾವು ಹೇಗೆ ಡೀಲ್ ಮಾಡ್ತೀವೋ ಹಾಗೆ ನೀವು ಡೀಲ್ ಮಾಡಿ. ಅವನ ಫ್ರೆಂಡ್ ಜೀಪ್ನ ಇಸ್ಕೊಂಡಿರ್ತಾನೆ, ಅದನ್ನು ಅವನಿಗೆ ಕೊಡೋದಕ್ಕೆ ಅಂತ ತೊಗೊಂಡು ಬಂದಿರ್ತಾನೆ. ಅವನ ಫ್ರೆಂಡು ಪೂರ್ತಿ ಜೀಪ್ನ ಚೆಕ್ ಮಾಡ್ತಾ ಇರ್ತಾನೆ, ಹಿಂದೆ ಮುಂದೆ ಎಲ್ಲ. ಅದಕ್ಕೆ ಹರಿ, ಏನೂ ಆಗಿಲ್ಲ ಬಿಡೋ, ನನ್ನ ಸ್ವಂತ ಗಾಡಿ ಥರ ನೋಡ್ಕೊಂಡಿದ್ದೀನಿ ಬಿಡೋ, ಯಾಕೋ ಈ ಥರ ಎಲ್ಲ ಚೆಕ್ ಮಾಡ್ತಾ ಇದೀಯ ಅಂತ ಹೇಳಿದ್ದಕ್ಕೆ, ಸುಮ್ಮನೆ ಇರಪ್ಪ ನೀನು, ಡೈಲಿ ನಮ್ಮಪ್ಪ ಹಾಕ್ಕೊಂಡು ಗುಮ್ತಾ ಇದ್ದಾರೆ, ನೀನು ನೋಡಿದ್ರೆ 2 ದಿನದಲ್ಲಿ ಕಾರ್ ಕೊಡ್ತೀನಿ ಅಂತ ಹೇಳಿದವನು 1 ವಾರ ಆದ್ರೂ ಫೋನ್ನ ಸ್ವಿಚ್ ಆಫ್ ಮಾಡ್ಕೊಂಡು ಮೆಸೇಜ್ ಇಲ್ಲ, ಕಾಲ್ ಇಲ್ಲ, ಏನೂ ಇಲ್ಲ, ನಿಂದು ಒಳ್ಳೆ ಕತೆ ಅಂತ ಹೇಳಿದ್ದಕ್ಕೆ, ಅದು ಮಗ ಮನೆಯಲ್ಲಿ ನೆಟ್ವರ್ಕ್ ಇರಲಿಲ್ಲ ಅಂತ ಹೇಳಿದ್ದಕ್ಕೆ, ಈ ಡೈಲಾಗ್ಗಳೆಲ್ಲ ನನ್ನ ಹತ್ರ ಹೇಳ್ಬೇಡ ನೀನೇನು ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ, ನೀನು ಕಾರ್ ಕೀನ ಕೊಡು ಫಸ್ಟು ಅಂತ ಹೇಳಿದ್ದಕ್ಕೆ, ಅಲ್ಲ ಕಣೋ ಮಗ, ನಾನು ಬಾಡಿಗೆ ಕಾರ್ನೇ ಅಷ್ಟು ಜೋಪಾನವಾಗಿ ಓಡಿಸ್ತೀನಿ, ಇನ್ನು ನಿನ್ನ ಗಾಡಿನ ನಾನು ಆ ಥರ ಓಡಿಸ್ತೀನ, ನನ್ನ ಸ್ವಂತ ಗಾಡಿ ಥರ ಎಷ್ಟು ಕೇರ್ಫುಲ್ಲಾಗಿ ಓಡಿಸ್ಕೊಬಂದಿದ್ದೀನಿ ಗೊತ್ತಾ ಅಂತ ಹೇಳಿದ್ದಕ್ಕೆ, ಸುಮ್ಮನಿರಪ್ಪ, ನನ್ನ ಕಾರಲ್ಲಿ ನೀನು ಫೈಟಿಂಗು ಚೇಸಿಂಗು ಅಂತ ಎಲ್ಲ ಮಾಡ್ಕೊಂಡು ಬಂದಿದ್ದೀಯ ಅಂತ ಹೇಳಿದ್ದಕ್ಕೆ, ಇಲ್ಲ ಮಗ ಆ ಥರ ಎಲ್ಲ ಏನು ಮಾಡಿಲ್ಲ, ಅದು ಬೇರೆ ಗಾಡಿ, ಅದು ಬೇರೆ ಕಾರು, ಇಲ್ಲ ಕಣೋ, ಅದನ್ನು ಪೊಲೀಸ್ ಸ್ಟೇಷನಿಂದ ಮನೆ ತನಕ ತೊಗೊಬಂದಿದ್ದೀನಿ ಅಷ್ಟೇ, ಕರ್ಕೊಬಂದಿರೋದು ಅಷ್ಟೇ, ನೀನೇನೋ ನನ್ನ ಫ್ರೆಂಡ್ಶಿಪ್ಗೆ ಇಷ್ಟೇನೇನೋ ಬೆಲೆ ಅಂತ ಹೇಳಿದ್ದಕ್ಕೆ, ನೀನು ಈ ಡೈಲಾಗ್ ಎಲ್ಲ ಹೊಡೆದು ನನ್ನನ್ನು ಫೂಲ್ ಮಾಡಬೇಡ, ಇವಾಗ ನನ್ನ ಕೀ ಕೊಡು, ನಮ್ಮಪ್ಪ ಡೈಲಿ ಹಾಕ್ಕೊಂಡು ಗುಮ್ತಾ ಇದ್ದಾನೆ ಅಂತ ಹೇಳಿದ್ದಕ್ಕೆ, ಅಲ್ಲ ಕಣೋ ಅಂತ ಹೇಳಿದಾಗ, ನೀನು ಏನು ಜಾಸ್ತಿ ಮಾತಾಡಲೇಬೇಡ, ಕೊಡು ಇವಾಗ ನನ್ನ ಕಾರ್ ಕೀನ ಅಂತ ಹೇಳಿಬಿಟ್ಟು ಕಾರ್ ಕೀನ ಇಸ್ಕೊಂಡು ಆ ಫ್ರೆಂಡು ಅಲ್ಲಿಂದ ಹೊರಟೋಗ್ತಾನೆ. ಇವನು ಏನು ಮಾಡೋಕ್ಕಾಗಲ್ಲ, ಸುಮ್ಮನೆ ನಿಂತ್ಕೊಂಡಿರ್ತಾನೆ. ಹರಿ ಮನೆಯಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವ್ರ ಫೋಟೋಸ್ ಎಲ್ಲ ಹಾಕಿರ್ತಾರೆ, ಅದನ್ನೆಲ್ಲ ನೋಡ್ತಾ ತುಂಬಾ ಖುಷಿಯಿಂದ ಎಂಜಾಯ್ ಮಾಡ್ತಾ ನೋಡ್ತಾ ನಿಂತಿರ್ತಾಳೆ. ಅಷ್ಟರೊಳಗಡೆ ಅಲ್ಲಿಗೆ ಮಹಿ ಬಂದು, ಅತ್ತಿಗೆ ಅಂತ ಹೇಳಿದಾಗ, ಹಾಂ ಹೇಳಿ ಅಂತ ಹೇಳ್ತಾಳೆ. ಅದಕ್ಕೆ ಅಷ್ಟೊಂದೆಲ್ಲ ರೆಸ್ಪೆಕ್ಟ್ ಬೇಡಿ, ಅದಕ್ಕೆ ಹೋಗು ಬಾ ಅಂತ ನಾರ್ಮಲಾಗಿ ಮಾತಾಡಿ ಸಾಕು ಅಂತ ಹೇಳಿದಾಗ, ಸರಿ ಆಯಿತು ಏನಂತ ಹೇಳು ಅಂತ ಅಂದ್ಬಿಟ್ಟು ಬೆಡ್ ಮೇಲೆ ಕೂತ್ಕೊಂಡು ಕೇಳ್ತಾಳೆ. ಹಾಂ ಇದು ಓಕೆ ಅಂತ ಅವನು ಕೂತ್ಕೊಂಡು, ಅದು ಅತ್ತಿಗೆ ಅಂತ ಹೇಳಿದಾಗ, ಏನು ಅಂತ ಕೇಳ್ತಾಳೆ. ಅದಕ್ಕೆ ತುಂಬಾ ಹಶ್ವಾಗ್ತಾ ಇತ್ತು, ಊಟ ಮಾಡೋಣ ಅಂತ ಹೇಳಿದ್ದಕ್ಕೆ, ಇವಾಗ ಯಾರು ಊಟಕ್ಕೆ ಬರಲ್ವಾ ಬೇರೆ ಯಾರೂ, ನಾವಿಬ್ಬರೇನಾ ಅಂತ ಕೇಳಿದ್ದಕ್ಕೆ, ಅದು ಇಲ್ಲ ಅದಕ್ಕೆ, ಮುತ್ತು ಅಣ್ಣ ಆಲ್ರೆಡಿ ಬಾಕ್ಸ್ ತೊಗೊಂಡು ಹೋಗಿದ್ದಾನೆ, ಇನ್ನು ಕಂಟಿ ಅಣ್ಣ ಕರೆಕ್ಟ್ ಟೈಮಿಗೆ ಬರ್ತಾನೆ, ಅವ್ನು ಮಾತ್ರ ಟೈಮ್ ಮಾತ್ರ ಮಿಸ್ಸೇ ಮಾಡಲ್ಲ, ಕರೆಕ್ಟ್ ಟೈಮಿಗೆ ಬಂದುಬಿಡ್ತಾನೆ. ಹರಿಯಣ್ಣ ಯಾವಾಗ ಬಂದಿರೋದು ನಾನಂತೂ ನೋಡಿಲ್ಲ, ಅದಕ್ಕೆ ಯಾವಾಗ್ಲೂ ಹರಿಯಣ್ಣ ಊಟಕ್ಕೆ ಬರಲ್ಲ, ಕಂಟಿ ಅಣ್ಣ ಮಾತ್ರ ಟೈಮಿಗೆ ಕರೆಕ್ಟಾಗಿ ಬಂದುಬಿಡ್ತಾನೆ ಅಂತ ಹೇಳ್ತಾ ಇರ್ತಾನೆ. ಅಷ್ಟರೊಳಗಡೆ ಹೊರಗಡೆಯಿಂದ ಸೌಂಡ್ ಆಗುತ್ತೆ. ಓ ಸೌಂಡ್ ಆಯಿತು ನೋಡಿ, ಬೈಕ್ ಸೌಂಡು, ಕಂಟಿ ಅಣ್ಣನೇ ಬಂದ ಅನಿಸುತ್ತೆ ಅಂತ ಹೇಳ್ತಾ ಇರ್ತಾನೆ. ಅಷ್ಟರೊಳಗಡೆ ಕಂಟಿನು ಬೈಕ್ನ ಬರ್ತಾನೆ, ಬೈಕ್ ನಿಲ್ಲಿಸಿದ್ದೇನೆ ಒಳಗಡೆ ಬರ್ತಾ ಇರ್ತಾನೆ. ಮಹಿನು ಅಣ್ಣ ಬಂದ ಅಂತ ಅಂದ್ಬಿಟ್ಟು ಮುಂದೆ ಬರ್ತಾನೆ. ಚಂದನ ಮರೆಯಾಗಿರ್ತಾಳೆ. ಆಗ ಕಂಟಿ, ಏನೋ ಮಹಿ ಇವತ್ತು ಕಾಲೇಜಿಗೆ ರಜಾ ಅಂದ್ಬಿಟ್ಟು ಬರೀ ಫೋನಲ್ಲೇ ಕಾಲ ಕಳೀತಾ ಇದೆಯೋ ಹೇಗೆ ಅಂತ ಹೇಳ್ತಾನೆ ಬಾಗ್ಲಲ್ಲೇ ನಿಂತ್ಕೊಂಡು.
ಅಷ್ಟರೊಳಗಡೆ ಮಹಿ, ಇಲ್ಲ ಅಣ್ಣ ಅದು ಅತ್ತಿಗೆ ಇದ್ರಲ್ಲ, ಅತ್ತಿಗೆ ಜೊತೆ ನಿಮ್ಮ ಬಗ್ಗೆನೇ ಮಾತಾಡ್ತಾ ಕೂತಿದ್ದೆ ಅಂತ ಹೇಳಿದ ತಕ್ಷಣ ಅವನು ತಬ್ಬಿಬ್ಬಾಗಿ ಅವನು ಬೈದಿದ್ದನ್ನೆಲ್ಲ ಚಂದನಾಗೆ ಬೈದಿರೋದನ್ನೆಲ್ಲ ನೆನ್ಪು ಮಾಡ್ಕೊಂಡ್ಬಿಡ್ತಾನೆ. ಅವಾಗ ಅವನಿಗೆ ಶಾಕ್ ಆಗುತ್ತೆ. ಅಯ್ಯೋ ಅದಕ್ಕೆ ಹೇಗಪ್ಪ ಮುಖ ತೋರಿಸೋದು ನಾನು ಅಂತ ಯೋಚನೆ ಮಾಡಿಕೊಂಡು ಅಲ್ಲಿಂದ ಹೋಗ್ತಾ ಇರ್ತಾನೆ. ಅಷ್ಟರೊಳಗಡೆ ಮಹಿ ಅಣ್ಣ 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 ಅಂತ ಓಡ್ ಬರ್ತಾನೆ. ಮಹಿ ಬಿಡೋ ಬಿಡೋ ಅಂತ ಹೇಳಿದ್ರೆ, ಇಲ್ಲ ಅಣ್ಣ ಊಟ ಮಾಡ್ಕೊಂಡು ಹೋಗ್ಬಾರೋಣ ಅಂತ ಹೇಳಿದ್ದಕ್ಕೆ, ಇಲ್ಲ ಮಹಿ ಬಿಡು, ನನಗೆ ಸ್ವಲ್ಪ ಕೆಲಸ ಇದೆ, ಹೊರಗಡೆ ಊಟ ಮಾಡ್ಕೊಂಡು ತಿಂದ್ಬಿಡು ಅಂದಿದ್ದಕ್ಕೆ, ಊಟ ಮಾಡ್ಕೊಂಡು ಹೋಗೋಣ ಅಂತ ಹೇಳಿದಾಗ, ಇಲ್ಲ ಇಲ್ಲ ಮಹಿ ನಾನು ಹೋಗ್ತೀನಿ ಅಂತ ಅಂದ್ಬಿಟ್ಟು ಅವನು ಹೊರಗಡೆ ಓಡ್ ಬಂದ್ಬಿಡ್ತಾನೆ. ಅದಕ್ಕೆ ಹುಷಾರಣ ಅಂತ ಮಹಿ ನಗ್ತಾ ನಿಂತಿರ್ತಾನೆ. ಅಲ್ಲಿಗೆ ಚಂದನ ಬರ್ತಾಳೆ. ಚಂದನ ಬಂದು, ಏನಾಯಿತು, ಅವ್ರು ಯಾಕೆ ಆ ಥರ ಹೋಗ್ತಾ ಇದ್ದಾರೆ ಅಂತ ಹೇಳಿದ್ದಕ್ಕೆ, ಅಯ್ಯೋ ಅದು ಹಾಗಲ್ಲ ಅದಕ್ಕೆ ನಿಮ್ಮನ್ನು ನೋಡಿದ್ನಲ್ಲ ಅದಕ್ಕೆ ಹೋಗ್ತಾ ಇದ್ದಾನೆ ಅಂತ ಹೇಳಿದ್ದಕ್ಕೆ, ನನ್ನನ್ನು ನೋಡಿ ಅಷ್ಟೊಂದು ಭಯಾನಕವಾಗಿದ್ದೀನ ನಾನು ಅಂತ ಹೇಳಿದಾಗ, ಅಯ್ಯೋ ಅದಲ್ಲ ಅದಕ್ಕೆ ಬೆಳಗ್ಗೆ ಅವನು ನಿಮಗೆ ಬೈದ್ನಲ್ಲ ಅದು ನೆನ್ಕೊಂಡು ಮುಜುಗರದಿಂದ ಓಡ್ತಾ ಇದ್ದಾನೆ ಅಂತ ಹೇಳಿದ್ದಕ್ಕೆ, ಅಯ್ಯೋ ಅದರಲ್ಲೇನಿದೆ, ಊಟ ಬಿಟ್ಟು ಹೋಗೋದ ಅದಕ್ಕೋಸ್ಕರ ಅಂತ ಹೇಳಿದ್ದಕ್ಕೆ, ಅವನು ಸ್ವಲ್ಪ ದಿನ ಹಾಗೇನೆ ಅವನು ತಪ್ಪು ಮಾಡಿದಾನಲ್ಲ ಆ ತಪ್ಪು ತಿದ್ಕೊಳ್ಳೋ ತನಕ ಅದೇ ಥರ ಇರ್ತಾನೆ ಅಂತ ಹೇಳಿದಾಗ, ಸರಿ ಅದು ಒಳ್ಳೇದೇನೆ ಅಂತ ಹೇಳಿದಾಗ, ನೋಡಿ ಹಾಗಾದರೆ ಮತ್ತೆ ಅವ್ರು ಅದೇ ಥರ ಮಾತಾಡ್ತಾರೆ ಅಂದಂಗೆ ಆಯಿತು ಅಂತ ಹೇಳಿದ್ಗೆ, ಜೀವನದಲ್ಲಿ ಅವನು ನಿಮ್ಮ ಹತ್ರ ಆ ಥರ ಮಾತಾಡಲ್ಲ ಅದಕ್ಕೆ, ಅವನು ನೀವು ಅಂತ ಗೊತ್ತಿಲ್ಲದಾನೆ ಏನೋ ಬಾಯಿ ತಪ್ಪಿ ಆ ಥರ ಮಾತಾಡ್ಬಿಟ್ಟಿದ್ದಾನೆ ಅಂತ ಹೇಳಿದಾಗ, ಸರಿ ಒಳ್ಳೇದೇ ಬಿಡಿ ಅಂತ ಹೇಳ್ತಾಳೆ. ಆವಾಗ ಚಂದನ ಮಹಿ ಹತ್ರ, ಸರಿ ಆಯಿತು ನಿನ್ನ ವಯಸ್ಸೆಷ್ಟು ಅಂತ ಕೇಳ್ತಾಳೆ. ಅದಕ್ಕೆ ನನಗೆ 18, ನಿಮ್ಮ ವಯಸ್ಸೆಷ್ಟು ಅಂತ ಕೇಳ್ತಾನೆ. ಅದಕ್ಕೆ ಹುಡುಗಿರ ಹತ್ರ ವಯಸ್ಸು ಕೇಳಬಾರ್ದು ಗೊತ್ತಿಲ್ವಾ ನಿನಗೆ ಅಂತ ಹೇಳಿದಾಗ, ಓ ಹೌದಾ, ಆದರೆ ನಿಮ್ಮ ಹತ್ರ ಕೇಳ್ಬೋದಲ್ಲ ಅಂತ ಹೇಳಿದ್ದಕ್ಕೆ, ಅಂದರೆ ನಿನ್ನ ಮಾತಿನ ಅರ್ಥ ಏನೋ, ನಾನು ಹುಡುಗಿ ಅಲ್ಲ ಅಂತನಾ ಅಂತ ಹೇಳಿದ್ದಕ್ಕೆ, ಅದು ಹಾಗಲ್ಲ ಅದಕ್ಕೆ, ನಾನು ಬೇರೆ ಹುಡುಗಿರ ಹತ್ರ ಯಾರ ಹತ್ರನೂ ಕೇಳಿಲ್ಲ, ನೀವು ನಮ್ಮನೆಯವರೇ ಅಲ್ವಾ ಅದಕ್ಕೆ ಕೇಳಿದೆ ಅಷ್ಟೇ ಅಂತ ಹೇಳಿದಾಗ, ನನಗೆ 22 ಅಂತ ಹೇಳ್ತಾಳೆ. ಅದಕ್ಕೆ ನೀವು ಆ ಥರ ಕಾಣಿಸೋದೇ ಇಲ್ಲ ಅದಕ್ಕೆ ಅಂತ ಹೇಳಿದಾಗ, ಮತ್ತೆ ಇನ್ನು ಹೇಗೆ ಚಿಕ್ಕೋಳ ಥರ ಕಾಣಿಸ್ತೀನ ಅಂತ ಹೇಳಿದಾಗ, ಮಹಿ ಅಲ್ಲ ನೀವು ಈಗ ಆ ಥರ ಹೇಳಿದ್ರೆ ಖುಷಿ ಪಡ್ತೀರಾ ಅಥವಾ ಬೇಜಾರು ಮಾಡ್ಕೊತೀರಾ ಅಂತ ಹೇಳಿದಾಗ, ತರಲೆ ಅಂತ ಹೇಳ್ತಾಳೆ ಚಂದನ. ಅದಕ್ಕೆ ಅಲ್ಲ ಅದಕ್ಕೆ ಬನ್ನಿ, ಅದಕ್ಕೆ ತುಂಬಾ ಹೊಟ್ಟೆ ಹಸ್ವಾಗ್ತಾ ಇದೆ, ಊಟ ಮಾಡೋಣ ಅಂತ ಹೇಳಿದ್ದಕ್ಕೆ, ಸರಿ ಆಯಿತು ಬಾ ಅಂತ ಚಂದನ ಮಹಿ ಇಬ್ರು ಒಳಗೆ ಹೋಗ್ತಾರೆ. ಇಲ್ಲಿ ಹರಿಗೆ ಕಾರ್ ಕೊಡ್ತಾ ಇದ್ದೀನಂತ ಓನರು ಒಬ್ರ ಜೊತೆ ಫೋನಲ್ಲಿ ಮಾತಾಡ್ತಾ ಇರ್ತಾರೆ. ಅಷ್ಟರೊಳಗಡೆ ಹರಿ ಅಲ್ಲಿಗೆ ಬರ್ತಾನೆ. ಅದನ್ನ ನೋಡಿ, ಒಂದು ನಿಮಿಷ ಇರು ನಾನು ಆಮೇಲೆ ಫೋನ್ ಮಾಡ್ತೀನಿ ಅಂತ ಹರಿ ಮುಂದೆ ಬಂದು ನಿಂತ್ಕೊಂಡು, ನೀನು ಯಾಕೋ ಬಂದೆ ಇಲ್ಲಿ ಅಂತ ಹೇಳಿದಕ್ಕೆ, ಯಾಕಣ್ಣ ಹೀಗಂತ ಇದ್ದೀರಾ, ನಾನು ನಾಳೆಯಿಂದ ಕೆಲ್ಸಕ್ಕೆ ಬರ್ತೀನಣ್ಣ ಅದಕ್ಕೆ ಬಂದೆ ಅಂತ ಹೇಳಿದ್ದಕ್ಕೆ, ಏನೋ ಅಲ್ಲಿ ಬಾಡಿಗೆಗೆ ಹೋಗ್ತೀನಿ ಅಂತ ಹೋಗಿ ಅಲ್ಲಿ ಮಾನ ಮರ್ಯಾದೆ ಕಳೆದಿದ್ದು ಸಾಕಾಗಿಲ್ವಾ, ನನ್ನ ಜೀವ ಉಳಿಸ್ಕೊಂಡಿದ್ದೆ ಹೆಚ್ಚು ಅಂಥದ್ರಲ್ಲಿ ನೀನು ಮತ್ತೆ ಕೆಲ್ಸಕ್ಕೆ ಬರ್ತೀಯಾ ಅಂತ ಹೇಳಿದಾಗ, ಇಲ್ಲ ಅಣ್ಣ ಅದೆಲ್ಲ ಸರಿ ಹೋಗಿದೆ ಅಣ್ಣ, ಇವಾಗ ನಾವು ತುಂಬಾ ಚೆನ್ನಾಗಿ ಬದುಕ್ತಾ ಇದ್ದೀವಿ ಅಣ್ಣ ಅಂತ ಹೇಳಿದ್ದಕ್ಕೆ, ನಾನು ನಿನ್ನನ್ನು ಬಾಡಿಗೆಗೆ ಅಂತ ಕೆಲಸಕ್ಕೆ ಅಂತ ಕಳಿಸಿದ್ರೆ ಅವ್ರ ಮನೆ ಹುಡುಗಿನೇ ಓಡಿಸ್ಕೊ ಬರ್ತೀಯ ನೀನು ಅಂತ ಹೇಳಿದ್ದಕ್ಕೆ, ಅದು ಏನೇನೋ ಗೊತ್ತಿಲ್ದಾನೆ ಹಂಗಾಗೋಯ್ತು ಅಣ್ಣ ಅಂತ ಹೇಳಿದ್ದಕ್ಕೆ, ನೋಡು ಗೊತ್ತಿದ್ದಿದ್ದೀರಿ ಇನ್ಯಾವ ಥರ ಎಲ್ಲ ಮಾಡ್ತಾ ಇದ್ದೆ ನೀನು ಅಂತ ಹೇಳಿದಾಗ, ಇಲ್ಲ ಅಣ್ಣ ಆ ಥರ ಎಲ್ಲ ಏನೂ ಇಲ್ಲ ಅಣ್ಣ, ಇವಾಗೆಲ್ಲ ಸರಿ ಹೋಗಿದೆ, ನಾವು ಅವ್ರ ಮನೆಗೆ ಹೋಗ್ಬಿಟ್ಟು ಬಂದ್ವಿ, ಬೇಕಾದರೆ ಫೋನ್ ಮಾಡಿ ಕೇಳಿ ಅಂತ ಹೇಳಿದಾಗ, ನಾನು ಮತ್ತೇ ಆ ಹುತ್ತಕ್ಕೆ ಕೈ ಹಾಕ್ತೀನಿ ಅಂತ ಅಂದ್ಕೊಂಡಿದ್ಯಾ, ಆ ಥರ ಮುಟ್ಟಾಳ ಅಂತ ನಾನು ಅಂದ್ಕೊಂಡಿದ್ಯಾ, ನಿನ್ಗೆ ಇಲ್ಲಿ ಕೆಲಸ ಇಲ್ಲ ಹೋಗಿಲ್ಲಿ ಅಂತ ಹೇಳಿದ್ದಕ್ಕೆ, ಅಣ್ಣ ನೀವು ಕಾರ್ ಕೊಟ್ಟಿಲ್ಲ ಅಂದರೂ ಪರವಾಗಿಲ್ಲ, ಯಾವುದಾದ್ರು ಬಾಡಿಗೆ ಇದ್ದರೆ ಕೊಡಿ ಅಣ್ಣ ಸಾಕು ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳಿದ್ದಕ್ಕೆ, ಈಗ ಮಾಡಿರೋ ಅನಾಹುತಗಳೇ ಸಾಕು, ನನ್ನ ಜೀವ ಉಳಿಸ್ಕೊಂಡಿದ್ದೀನಿ, ನಾನು ಟ್ರಾವೆಲ್ಸ್ ಉಳಿಸ್ಕೊಳ್ಳೋಕ್ಕೆ ಎಷ್ಟೆಲ್ಲ ಕಷ್ಟಪಟ್ಟಿದ್ದೀನಿ ಗೊತ್ತಾ, ಇಂಥದ್ರಲ್ಲಿ ಮತ್ತೆ ನಾನು ನಿನ್ನ ಕೆಲಸ ಕೊಡ್ತೀನಿ ಅಂತ ಅಂದ್ಕೊಂಡಿದ್ಯಾ, ನಿಮ್ಮನೆಯವರು ನಿನ್ನನ್ನು ಒಳಗಡೆ ಬಿಟ್ಕೊಂಡಿರ್ಬೋದು, ಆದರೆ ನಾನು ನಿನ್ನನ್ನು ಒಳಗಡೆ ಬಿಟ್ಕೊಳ್ಳೋದಿಲ್ಲ, ನಾನು ನಿನ್ನನ್ನು ನಂಬೋದೇ ಇಲ್ಲ, ನೀನು ಎಂಥ ಟೋಪಿವಲ್ಲ ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ, ದಯವಿಟ್ಟು ಇಲ್ಲಿಂದ ಹೊರಟೋಗು ಅಂತ ಹೇಳ್ತಾರೆ. ಅಣ್ಣ ಅಣ್ಣ ಅಂತ ಎಷ್ಟು ಹೇಳಿದ್ರು ಅವರು ಕೇಳೋದಿಲ್ಲ. ಅದಕ್ಕೆ, ಅಣ್ಣ ದಯವಿಟ್ಟು ನನ್ನ ಹೊಟ್ಟೆ ಮೇಲೆ ಹೊಡಿಬೇಡಿ ಅಣ್ಣ, ಬೇಕಾದರೆ ಬೆನ್ನ ಮೇಲೆ ಹಾಕ್ಬಿಡಿ ಅಣ್ಣ ಅಂತ ಹೇಳಿದ್ದಕ್ಕೆ, ಇಲ್ಲ ಕಣೋ ನಿನಗೆ ಇನ್ನೂ ಕೆಲಸ ಕೊಡೋಕ್ಕೆ ಸಾಧ್ಯನೇ ಇಲ್ಲ, ಹೋಗು ಅಂತ ಅಂದ್ಬಿಟ್ಟು ಅವರು ಓನರು ಒಳಗಡೆ ಹೊರಟೋಗ್ತಾರೆ. ಆಗ ಹರಿ ತುಂಬಾ ಬೇಸರ ಮಾಡ್ಕೋತಾನೆ. ಊಟಕ್ಕೆ ಅಂತ ಮುತ್ತು ಊಟಕ್ಕೆ ರೆಡಿ ಮಾಡೋದಕ್ಕೆ ತರಕಾರಿ ಎಲ್ಲ ಕಟ್ ಮಾಡ್ಕೊತಾ ಇರ್ತಾರೆ. ಮಹಿ ಓದ್ಕೊತಾ ಕೂತಿರ್ತಾನೆ. ಅದನ್ನು ಚಂದನ ಬಂದು ಅಬ್ಸರ್ವ್ ಮಾಡಿ ಎರಡು ಕಡೆ ನೋಡಿ ಖುಷಿ ಪಡ್ತಾಳೆ ಅವನು ಓದ್ಕೊತಾ ಇರೋದನ್ನ ನೋಡಿ. ಹಾಗೇನೆ ಮುತ್ತು ಒಬ್ಬರೇನೆ ಸಂಕಟ ಪಡ್ತಾ ಇರೋದನ್ನ, ಅಡುಗೆ ಮಾಡ್ತಾ ಇರೋದನ್ನ ನೋಡಿ ಬೇಸರನೂ ಮಾಡ್ಕೊತಾಳೆ.
ಹೊರಗಡೆ ಹರಿ ತುಂಬ ಬೇಜಾರು ಮಾಡಿಕೊಂಡು ಏನು ಮಾಡೋದು ಅಂತ ಗೊತ್ತಾಗ್ದೇ ಸುಮ್ಮನೆ ಕೂತಿರ್ತಾನೆ. ಅಲ್ಲಿಗೆ ಚಂದನ ಬಂದು ಏನಾಯಿತು, ಯಾಕೆ ತುಂಬ ಡಲ್ಲಾಗಿ ಕೂತಿದ್ದೀರಾ ಅಂತ ಹೇಳಿದ್ಕೆ, ಇಲ್ವಲ್ಲ ಆ ಥರ ಏನೂ ಇಲ್ಲ, ಡಲ್ಲಾಗಿ ಏನೂ ಇಲ್ಲ, ಸುಮ್ಮನೆ ಹಾಗೆ ಕೂತ್ಕೊಂಡೆ ಅಂತ ಹೇಳಿದಕ್ಕೆ, ನೋಡಿ ನನಗೆ ನೀವು ಒಂದು ತಿಂಗಳಿಂದ ಗೊತ್ತು, ನಾನು ಒಂದು ತಿಂಗಳಿಂದ ನಿಮ್ಮನ್ನು ನಾನು ನೋಡ್ತಾ ಇದ್ದೀನಿ, ನೀವು ಯಾವಾಗ ಬೇಸರ ಆಗಿರ್ತೀರಾ ಅನ್ನೋದು ನನಗೆ ಗೊತ್ತಿದೆ, ಏನಾಯಿತು ಅಂತ ಹೇಳಿ ನನ್ನ ಹತ್ರ ಹೇಳಲ್ವಾ ಅಂತ ಹೇಳಿದಕ್ಕೆ, ಆ ಥರ ಎಲ್ಲ ಏನೂ ಇಲ್ಲ ಅಂತ ಹೇಳಿದಾಗ, ಅಯ್ಯೋ ಏನೂ ಇಲ್ಲ ಅಂತ ಹೇಳ್ತಾ ಇದ್ದೀರಲ್ಲ, ನಾನು ನಿಮಗೆ ಡಿಸ್ಟರ್ಬ್ ಮಾಡಿದ್ದಕ್ಕೆ ಸಾರಿ, ನಾನು ಇಲ್ಲಿಂದ ಹೋಗ್ತೀನಿ ಅಂತ ಹೇಳಿದೀಗ, ಅಯ್ಯಯ್ಯೋ ಆ ಥರ ಏನೂ ಇಲ್ಲ ಅಂತ ಎದ್ದು ನಿಂತ್ಕೊಂಡು ಮತ್ತು ಹೇಳಿ ಅಂತ ಹೇಳಿದಾಗ, ಅದು ನಿಮಗೆ ಹಾಸ್ಟೆಲ್ ನೋಡ್ತಾ ಇದ್ದೀವಿ, ಎಲ್ಲೂ ಸಿಗ್ತಾ ಇಲ್ಲ, ಪಿ ಜಿ ಎಲ್ಲೂ ಸಿಗ್ತಾ ಇಲ್ಲ, ನಿಮ್ಮನ್ನು ಏನು ಮಾಡೋದು, ಅಲ್ಲಿಂದ ಇಲ್ಲಿವರೆಗೂ ಕರ್ಕೊಂಡು ಬಂದು ನಿಮ್ಮ ಕನಸುಗಳು ಯಾವುದು ಈಡೇರ್ತಾ ಇಲ್ವಲ್ಲ ಅಂತ ಬೇಸರ ಆಯಿತು ಅಷ್ಟೇ ಅಂತ ಹೇಳಿದಕ್ಕೆ, ಓ ಹೌದಾ, ನನಗೇನು ಆ ಥರ ಬೇಜಾರಿಲ್ಲ ಅಂತ ಹೇಳಿದಾಗ, ಅದು ಬೆಳಗ್ಗೆ ಬೇರೆ ನಾನು ನಿಮ್ಮ ಹತ್ರ ಆಫೀಸ್ಗೆ ಹೋಗಬೇಕು ಅಂತ ಹೇಳಿ ನಿಮ್ಮ ಜೊತೆ ಬರಲ್ಲ ಅಂತ ಹೇಳಿಬಿಟ್ಟೆ ಅಂತ ಹೇಳಿದ್ದಕ್ಕೆ, ಅದನ್ನೆಲ್ಲ ನಾನು ಮನಸ್ಸಲ್ಲಿ ಇಟ್ಕೊಂಡಿಲ್ಲ, ನೀವು ಆರಾಮಾಗಿರಿ ಅಂತ ಹೇಳಿದ್ದಕ್ಕೆ, ಸರಿ ಆಯಿತು ಅಂತ ಹರಿ ಸುಮ್ಮನೆ ಆಗ್ತಾನೆ. ಅದನ್ನು ನೋಡಿ ಮತ್ತೇನೆ, ಇಲ್ಲ ನೀವು ನನ್ನಿಂದ ಏನೋ ಮುಚ್ಚಿಡ್ತಾ ಇದ್ದೀರಾ ಹೇಳಿ ಅಂತ ಹೇಳಿದ್ದಕ್ಕೆ, ಇಲ್ಲ ನಾನೇನು ಮುಚ್ಚಿಡ್ತಾ ಇಲ್ಲ, ಏನೂ ಆಗಿಲ್ಲ ಅಂತ ಹೇಳಿದಾಗ ನನಗೆ ಗೊತ್ತಾಗ್ತಾ ಇದೆ, ನೀವು ಅವಾಗ ಸೊಳ್ಳೆ ಹೊಡೆದಂಗೆ ಸುಳ್ಳನ್ನ ಹೇಳ್ತಾ ಇದ್ರಿ, ಇವಾಗ ನಿಜವಾಗ್ಲೂ ಕರೆಕ್ಟಾಗಿ ಸುಳ್ಳು ಹೇಳಿಬಿಟ್ರಿ, ನೋಡಿ ಇಲ್ಲೇ ಹೊರಗಡೆ ತುಂಬಾ ಸೊಳ್ಳೆ ಇದೆ, ನಿಜ ಹೇಳಿ ಅಂತ ಹೇಳಿದ್ದಕ್ಕೆ, ಅದು ಏನಿಲ್ಲ ಅಂತ ಹೇಳ್ತಾನೆ. ನೋಡಿ ಆವಾಗ ನನಗೆ ಪ್ರಾಬ್ಲಮ್ ಇದ್ದಾಗ ನೀವು ಅದನ್ನು ಕೇಳಿಸ್ಕೊಳ್ಳೋ ಕಿವಿಯಾಗಿದ್ರೆ, ಇವಾಗ ನಿಮಗೆ ಸಮಸ್ಯೆ ಇದೆ ಅಂದರೆ ನನ್ನ ಹತ್ರ ಹೇಳ್ಕೊಬೋದು, ಏನೂ ಅರಿ ಮಾಡ್ಕೋಬೇಡಿ, ಎಲ್ಲವೂ ಸರಿ ಹೋಗುತ್ತೆ ಅಂತ ಹೇಳಿದ್ದಕ್ಕೆ, ಸರಿ ಆಯಿತು ಅಂತ ಹೇಳಿದ್ದಕ್ಕೆ, ಯಾಕೆ ಅಂದರೆ ನಿಮ್ಮ ಪ್ರಾಬ್ಲಮ್ಸ್ ಎಲ್ಲ ಯಾಕೆ ಸಾಲ್ವ್ ಆಗುತ್ತೆ ಅಂದರೆ ಹರಿ ಮುಂದೆ ಪ್ರಾಬ್ಲಮ್ಸ್ಗಳೆಲ್ಲ ಪರಾರಿ ಆಗುತ್ತೆ, ಅದಕ್ಕೋಸ್ಕರ ನೀವು ಬೇಸರವಾಗಿದ್ದರೆ ಯಾಕೋ ಗೊತ್ತಿಲ್ಲ, ನನಗೇ ತುಂಬಾ ಬೇಸರ ಆಗ್ತಾಯಿದೆ, ನೀವು ಡಲ್ಲಾಗಿದ್ದರೆ ಚೆನ್ನಾಗಿರೋದಿಲ್ಲ, ನನಗೇ ಬೇಸರ ಆಗ್ತಾಯಿದೆ ಅಂದಮೇಲೆ ನಿಮ್ಮ ಮನೆಯವ್ರಿಗೆಲ್ಲ ಬೇಜಾರಾಗುತ್ತೆ ಅಲ್ವಾ ಅಂತ ಹೇಳಿದ್ದಕ್ಕೆ, ಸರಿ ಆಯಿತು ನಿಮ್ಗೆ ಬೇಸರ ಆಗುತ್ತೆ ಅಂದರೆ ಇನ್ಮೇಲೆ ನಾನು ಖುಷಿಯಾಗಿ ಹೀಗೇನೆ ಇರ್ತೀನಿ ಅಂತ ಹೇಳ್ತಾನೆ. ಸರಿ ಆಯಿತು, ದಟ್ಸ್ ಲೈಕ್ ಎ ಗುಡ್ ಬಾಯ್ ಅಂತ ಹೇಳ್ತಾಳೆ. ಓಕೆ ಆಯಿತು, ನಾನಿವತ್ತು ಅಣ್ಣನಿಗೆ ಅಡುಗೆಗೆ ಹೆಲ್ಪ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಗೊತ್ತಾ ನಿಮಗೆ ಅಂತ ಚಂದನ ಹೇಳಿದ್ಗೆ, ಓ ಹೌದಾ ಸೂಪರ್, ಹಾಗಾದರೆ ಇವತ್ತು ಅಡುಗೆಗೆ ಹಾಗಾದರೆ ಊಟ ಡಬಲ್ ಧಮಾಕ ಅಂತ ಹೇಳಿ ಒಳಗಡೆ ಬರ್ತಾರೆ. ಒಳಗಡೆ ಓದ್ತಾ ಕೂತಿರ್ತಾನೆ. ಅಲ್ಲಿಗೆ ಹರಿ ಬಂದು, ಏನೋ ಪ್ರಾಬ್ಲಮ್ ನಿಂದು, ಏನು ಸಾಲ್ವ್ ಮಾಡಬೇಕು ಕೊಡೋ ಇಲ್ಲಿ ನಾನು ಮಾಡಿಕೊಡ್ತೀನಿ ಅಂತ ಹೇಳಿದಾಗ, ಇವನ ಹತ್ರ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಳ್ಳೋದಕ್ಕೆ ಫೇಲ್ ಆಗೋದೇ ವಾಸಿ ಅಂತ ಮಹಿ ಮನಸ್ಸೊಳಗಡೆನೆ ಅಂದ್ಕೊಂಡು, ಇದು ಹೇಳ್ಕೊಡೋಣ ನನಗೆ, ಇದನ್ನು ನಾನು ಅಷ್ಟರೊಳಗಡೆ ಹೋಮ್ವರ್ಕ್ಸ್ ಆದರೂ ಮುಗಿಸ್ತೀನಿ ಅಂತ ಹೇಳಿದ್ದಕ್ಕೆ, ಅಷ್ಟೇ ತಾನೇ ಕೊಡೋ ಇಲ್ಲಿ ನಾನು ಮಾಡಿಕೊಡ್ತೀನಿ ಅಂತ ಬುಕ್ನ ತೊಗೊತಾನೆ. ಆದರೆ ಹರಿಗೆ ಏನೂ ಅರ್ಥ ಆಗ್ತಾ ಇರೋದಿಲ್ಲ. ಅದನ್ನು ನೋಡಿ, ಅಣ್ಣ ಅರ್ಥ ಆಗ್ತಾ ಇಲ್ವಾ, ಎಲ್ಲ ಪೂರ್ತಿ ಇಂಗ್ಲೀಷಲ್ಲಿ ಇದೆಯಾ, ನಂದು ಇಂಗ್ಲೀಷ್ ಮೀಡಿಯಮ್ಮು, ನೋಡು ಅಂತ ಹೇಳಿದಾಗ ಹರಿ ಅಯ್ಯೋ ಅಂತ ಕನ್ಫ್ಯೂಸ್ ಆಗ್ತಾ ಇರ್ತಾನೆ. ಅದನ್ನು ನೋಡಿ ಚಂದನ, ಕೊಡಿ ಇಲ್ಲಿ ನಾನು ಹೇಳ್ಕೊಡ್ತೀನಿ ಅಂತ ಹೇಳಿದಾಗ ಎಲ್ರಿಗೂ ತುಂಬಾ ಖುಷಿಯಾಗುತ್ತೆ. ಇದಾಗಿತ್ತು ಇವತ್ತಿನ ಸಂಚಿಕೆ. ಈ ಸಂಚಿಕೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹೇಗಾಗಿತ್ತು ಇವತ್ತಿನ ಸಂಚಿಕೆ ಅಂತ. ನಾಳಿನ ಸಂಚಿಕೆಯಲ್ಲಿ ಸಿಗೋಣ, ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು.